ಶಿಕ್ಷಣ ಪಡೆಯುವುದು ಪ್ರತಿಯೊಬ್ಬ ಮಕ್ಕಳ ಹಕ್ಕು. ಸರ್ಕಾರ ಶಾಲೆಗಳನ್ನು ತೆರೆಯುತ್ತಿದೆ, ಆಯವ್ಯಯದಲ್ಲಿ ಹಣವನ್ನು ಕೂಡ ಇಡುತ್ತಿದೆ. ಆದರೆ ಮತ್ತೊಂದೆಡೆ ಖಾಸಗಿ ಶಾಲೆಗಳನ್ನು ತೆರೆಯುವುದಕ್ಕೆ ಅನುಮತಿ ನೀಡುವಂತಹ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ವಂಚನೆ ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರಗಳು ನಡೀತಾ ಇದ್ದು, ಶಿಕ್ಷಣ ಸಚಿವರು ಕೂಡ ಈ ಬಗ್ಗೆ ಗಮನವನ್ನು ಹರಿಸ್ತಾನೇ ಇಲ್ಲ. ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರುವುದರಿಂದ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆಯೂ ಕೂಡ ವರ್ಷದಿಂದ ವರ್ಷಕ್ಕೆ ಕುಸಿತಾನೇ ಇದೆ. ಹಾಲಿ ವರ್ಷದಲ್ಲಿ ಮೈಸೂರು ಜಿಲ್ಲೆಯಲ್ಲೇ 30 ಶಾಲೆಗಳಲ್ಲಿ ಕಡಿಮೆ ದಾಖಲಾತಿಯಾಗಿರುವಂಥದ್ದು ಎಐಡಿಎಸ್ಒ ನಡೆಸಿರುವ ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಎಐಡಿಎಸ್ಒದ ಸುನಿಲ್ ಅವರು ಎಚ್.ಡಿ. ಕೋಟೆ ತಾಲೂಕಿನ ಕಾರಾಪುರ ಹಾಡಿ, ಹಾಡಿ, ಆನೆಮಾಳ ಮತ್ತು ಗೋಳೂರು ಹಾಡಿಗಳಲ್ಲಿ ಸರ್ಕಾರಿ ಶಾಲೆಗಳ ಸಮೀಕ್ಷೆಯನ್ನು ಮಾಡಿದ್ದು, ಆ ಶಾಲೆಗಳ ಸ್ಥಿತಿ ಶೋಚನೀಯವಾಗಿದೆ. ಇರುವ ಶೌಚಾಲಯಗಳು ಕೂಡ ಹಾಳುಗೆಟ್ಟು ನಿಂತಿವೆ. ಸಮರ್ಪಕವಾದ ಕಟ್ಟಡಗಳು ಇಲ್ಲ. ಕಟ್ಟಡಗಳ ನಿರ್ಮಾಣಕ್ಕೆ ಅರಣ್ಯ ಇಲಾಖೆಯವರು ಕೂಡ ಅನುಮತಿಯನ್ನು ಕೊಡ್ತಾ ಇಲ್ಲ. ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರು ಮತ್ತು ಮಕ್ಕಳು ಒಟ್ಟಾಗಿ ಕೂರುವಷ್ಟು ಜಾಗ ಇಲ್ಲದೇ ಇರುವಂತಹ ಶಾಲೆಗಳು ಕೂಡ ಇಲ್ಲಿ ಇದೆ. ಹಾಡಿಗಳಲ್ಲೇ ಇಂತಹ ದುಸ್ಥಿತಿ ಇರುವುದರಿಂದ ಹಾಡಿಯ ಬಹುತೇಕ ಮಕ್ಕಳು ಗಿರಿಜನ ಆಶ್ರಮ ಶಾಲೆಗೆ ಸೇರಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ ಖಾಸಗಿ ಶಾಲೆಗಳು ಇಲ್ಲದೇ ಇದ್ದರೂ ಕೂಡ ಸರ್ಕಾರಿ ಶಾಲೆಗಳನ್ನು ಉತ್ತಮವಾಗಿ ಇಡಬೇಕು ಅನ್ನುವಂತಹ ಬುದ್ಧಿ ಸರ್ಕಾರಕ್ಕೆ ಬಂದಿಲ್ಲ. ಶಿಕ್ಷಣ ಸಚಿವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿನ ಜನಸಾಮಾನ್ಯರು ಕೇಳುವಂತಹ ಪ್ರಶ್ನೆಯಾಗಿದ್ದು, ಸರ್ಕಾರಿ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಶಿಕ್ಷಣವನ್ನು ಖಾಸಗೀಕರಣಗೊಳಿಸಿ ವಾಣಿಜ್ಯಾತ್ಮಕವಾಗಿ ಅದು ಬೆಳೆಯುವಂತೆ ನೋಡಿಕೊಳ್ಳುವ ಹುನ್ನಾರದಿಂದಲೇ ಸರ್ಕಾರ ಈ ರೀತಿಯ ಸರ್ಕಾರಿ ಶಾಲೆಗಳ ಬಗ್ಗೆ ಅಸಡ್ಡೆಯನ್ನು ತೋರ್ತಾ ಇದೆ ಅನ್ನುವ ಮಾತುಗಳು ಜನಸಾಮಾನ್ಯರಲ್ಲಿ ಕೇಳಿಬರ್ತಾನೇ ಇದೆ. ಹಾಡಿಯ ಜನರು ನಮ್ಮ ಶಾಲೆಗಳನ್ನೇ ಸುಸ್ಥಿತಿಯಲ್ಲಿ ಇಟ್ಟರೆ ನಮ್ಮ ಮಕ್ಕಳು ಇಲ್ಲಿಯೇ ಕಲಿಯುತ್ತಾರೆ, ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕು ಅನ್ನುವ ಮಾತುಗಳನ್ನು ಹೇಳ್ತಾನೆ ಇದ್ದರೂ ಕೂಡ ಸರ್ಕಾರ ಈ ಬಗ್ಗೆ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಸೂಕ್ತ ರೀತಿಯ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಯಾಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಏಳುತ್ತಾ ಇರುವುದರ ಜೊತೆಯಲ್ಲೇ ಎಐಡಿಎಸ್ಒ ಅವರು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದು ಬೇಡ ಅನ್ನುವ ಅಭಿಯಾನವನ್ನು ರಾಜ್ಯದ ಎಲ್ಲೆಡೆ ಆರಂಭಿಸಿದ್ದು, ಇದಕ್ಕಾಗಿ ಸಹಿ ಸಂಗ್ರಹವನ್ನು ಕೂಡ ಈಗಾಗಲೇ ಶುರು ಮಾಡಿದ್ದಾರೆ. ಶಿಕ್ಷಣ ಮೂಲಭೂತ ಹಕ್ಕು ಅನ್ನುವುದನ್ನೇ ಹಂತ ಹಂತವಾಗಿ ಮಕ್ಕಳಿಂದ ದೋಚಿಕೊಳ್ಳುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇರುವುದರ ಹಿಂದೆ ಖಾಸಗಿ ಶಾಲೆಗಳವರ ಹುನ್ನಾರವೇ ಅಡಗಿದೆ ಅನ್ನುವಂಥದ್ದು ಜನಸಾಮಾನ್ಯರಲ್ಲಿ ಕೇಳಿಬರ್ತಾ ಇರುವಂತಹ ಮಾತುಗಳಾಗಿದ್ದು, ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ ಬುಡಕಟ್ಟು ಮತ್ತು ಗಿರಿಜನರ ಜನರು ಇರುವಂತಹ ಹಾಡಿಗಳಲ್ಲಿಯೇ ಶಾಲೆಗಳು ಹಾಳು ಕೊಂಪೆಗಳಾಗಿ ಇರುವಂಥದ್ದು ನಿಜಕ್ಕೂ ಶೋಚನೀಯವಾದ ಸಂಗತಿ. ಎಐಡಿಎಸ್ಒದ ಸುನಿಲ್ ಅವರು ಮಾಡಿರುವ ಈ ಸಮೀಕ್ಷೆಯ ಅನುಸಾರ ಹಾಡಿಗಳಲ್ಲಿ ಉತ್ತಮ ಸೌಕರ್ಯಗಳನ್ನು ಕಲ್ಪಿಸಿದರೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುವ ಸಾಧ್ಯತೆಗಳು ಇದ್ದೇ ಇವೆ ಅನ್ನುವಂತಹ ಅಂಶವನ್ನು ಕೂಡ ಸುನಿಲ್ ಅವರು ತಮ್ಮ ಸಮೀಕ್ಷೆಯಲ್ಲಿ ಗುರುತಿಸಿದ್ದಾರೆ. ಈ ಎಲ್ಲ ಸಮೀಕ್ಷೆಯ ಒಟ್ಟಾರೆ ವರದಿಯನ್ನು ಎಐಡಿಎಸ್ಒ ಸರ್ಕಾರಕ್ಕೆ ಸಲ್ಲಿಸಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರವನ್ನು ನಿಲ್ಲಿಸಬೇಕು, ಸರ್ಕಾರಿ ಶಾಲೆಗಳಿಗೆ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು, ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರವನ್ನು ಕೈಬಿಟ್ಟು ಖಾಸಗಿ ಶಾಲೆಗಳಿಗೆ ಅನುಕೂಲ ಮಾಡಿಕೊಡುವಂಥದ್ದನ್ನು ಕೈಬಿಟ್ಟು ಮಕ್ಕಳಿಗೆ ಶಿಕ್ಷಣ ಮೂಲಭೂತ ಹಕ್ಕಾಗಿ ದೊರೆಯುವಂತೆ ಮಾಡುವ ಎಲ್ಲ ಕ್ರಮಗಳನ್ನು ಕಲ್ಯಾಣ ರಾಜ್ಯ ಮಾಡಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಎಐಡಿಎಸ್ಒ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಂದ ಸಹಿ ಸಂಗ್ರಹಿಸುವ ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದು, ಎಐಡಿಎಸ್ಒದ ಮುಖಂಡರಾದ ಸುಭಾಷ್ ಬೆಟ್ಟದಕೊಪ್ಪ ಅವರು ಈ ಕುರಿತಂತೆ ಮಾತುಗಳನ್ನು ಕೂಡ ಆಡಿದ್ದಾರೆ. ಸಾರ್ವಜನಿಕರಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಮುಚ್ಚದೇ ಇರುವಂಥದ್ದರ ಬಗ್ಗೆ ಒತ್ತಾಯವನ್ನು ಹೇರಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ದೊರೆಯಬೇಕು, ಸರ್ಕಾರಿ ಶಾಲೆಗಳನ್ನು ಖಾಸಗಿಯವರಿಗೆ ಹಣ ಇಕ್ಕುವಂಥದ್ದು ಬೇಡ, ಇದಕ್ಕಾಗಿ ನಡೆಸುತ್ತಿರುವಂತಹ ಆಂದೋಲನದಲ್ಲಿ ಮತ್ತು ಸಮೀಕ್ಷೆಗಳಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು, ಮಕ್ಕಳನ್ನು ಶಿಕ್ಷಣದಿಂದ ವಂಚಿಸುವಂಥದ್ದು ಆಗಬಾರದು, ಸರ್ಕಾರ ಖಾಸಗಿಯವರಿಗೆ ಶಿಕ್ಷಣ ರಂಗವನ್ನು ಮಾರಲು ಹೊರಟಿರುವಂಥದ್ದು ನಿಲ್ಲಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಸರ್ಕಾರಿ ಶಾಲೆಗಳು ಶೋಚನೀಯ ಸ್ಥಿತಿಯಲ್ಲಿ ಇರುವುದನ್ನು ಶಿಕ್ಷಣ ಸಚಿವರು ಅಥವಾ ಶಿಕ್ಷಣ ಇಲಾಖೆಯವರು ಇನ್ನೂ ಏಕೆ ಗುರುತಿಸಿಲ್ಲ? ಇವುಗಳನ್ನು ಉತ್ತಮಗೊಳಿಸುವ ಮೂಲಕ ಮಕ್ಕಳನ್ನು
ಶಾಲೆಗಳತ್ತ ಸೆಳೆಯುವ ಯತ್ನವನ್ನು ಯಾಕಾಗಿ ಮಾಡ್ತಾ ಇಲ್ಲ ಅನ್ನುವ ಪ್ರಶ್ನೆಗಳು ಮೂಲಭೂತವಾಗಿ ಸಮಾಜವನ್ನು ಕಾಡ್ತಲೇ ಇದೆ. ನಮ್ಮ ಹಾಡಿಯಲ್ಲೇ ಸರ್ಕಾರಿ ಶಾಲೆ ಉಳಿಯಲಿ ಅನ್ನುವ ಆಗ್ರಹವನ್ನು ಅಲ್ಲಿ ಜನ ಕೂಡ ಮಾಡ್ತಿರೋದನ್ನು ಇಲ್ಲಿ ಕೇಳಿ. ನಡೀತಾ ಇಲ್ಲ. ಮತ್ತು ನಮಗೂ ಮುಂದಕ್ಕೆ ಸ್ಕೂಲ್ ಮುಂದೆ ನಡಿಕೊಡ್ಬೇಕು. ಯಾಕಂದ್ರೆ ನಮ್ಮ ಮಕ್ಕಳೆಲ್ಲ ಆ ಕಡೆ ಎಲ್ಲ ಹೋಗಿ ಓದೋಕ್ಕಾಗಲ್ಲ. ತಾಡಿಲಿ ಹತ್ರದಲ್ಲಿ ಸ್ಕೂಲ್ ಇರುವ ಟೈಮಲ್ಲಿ ಬೇರೆ ಕಡೆ ಹೊರಗಡೆ ಹತ್ತಿಕ್ಕೆ ಓದಿಸೋದು, ನಮ್ಮ ಮಾಡಿಲೇ ಓದಿಸೋಣ ಅಂತ ನಾವು ಇದ್ದೀವಿ. ಅದರಲ್ಲಿ ಮುಂದೆ ಏನಾದರೂ ಅವ್ರೇನಾದ್ರು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಸೇರ್ಕೊಂಡಿದ್ದು. ಇನ್ನು ನಾವು ಉಳಿಸ್ಕೊತೀವಿ, ನಾವು ಉಳಿಸ್ಕೊಳ್ಳಲ್ಲ ಅಂತ ಹೇಳೋಕ್ಕಿಲ್ಲ. ಇವತ್ತು ನಮಗೆ ಬೇಕು, ಸ್ಕೂಲ್ ಬೇಕು ನಮಗೆ. ಮುಂದಕ್ಕೆ ನಡೆಸ್ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಸರ್. ಇಷ್ಟೇ ನಾನು ಕೇಳೋದು. ನಾನು ಯಾವುದನ್ನು ಬೇರೆ ಕೇಳೋಕ್ಕಾಗಲ್ಲ.